ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಗೆ ಈ ವರ್ಷ ಶನಿ ಮತ್ತು ಕುಜನ ಒತ್ತಡ ಹೆಚ್ಚಾಗಿ ಇರುವುದರಿಂದ ಅತಿ ಶ್ರಮ ಪಡಬೇಕಾಗಬಹುದು ಅವರು. ಹಾಗೆಯೇ ಹೊಸ ಜವಾಬ್ದಾರಿ ಕೂಡ ಅವರಿಗೆ ಬರಲಿದೆ. ಪ್ರಯತ್ನಕ್ಕೆ ತಡವಾದ ಫಲ ಸಹ ದೊರಕುತ್ತೆ ಅವರಿಗೆ. ರಾಜಕೀಯ, ಕಾನೂನು, ಆಡಳಿತ ಮುಂತಾದ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೆಚ್ಚಿನ ಪ್ರಗತಿ ಸಿಗುತ್ತದೆ. ವಿದೇಶ ಪ್ರಯಾಣ ಅಥವಾ ವರ್ಗಾವಣೆಯನ್ನು ಯಾರಾದರೂ ಆಗಲಿ ಅಂತ ಬಯಸ್ತಾ ಇರೋರಿಗೆ ಈ ವರ್ಷ ಅದು ಆಗಬಹುದು. ಆರೋಗ್ಯದಲ್ಲಿ ತಲೆನೋವು, ರಕ್ತ ಸಂಬಂಧಿತ ಮತ್ತು ಮಧುಮೇಹದ ಸಮಸ್ಯೆಗಳು ಹೆಚ್ಚಾಗಬಹುದು. ಮಾನಸಿಕ ಒತ್ತಡ ಅದು ಸಹ ಹೆಚ್ಚು ಆಗುವಂತಹ ಸಾಧ್ಯತೆಗಳಿವೆ. ಧ್ಯಾನ, ಯೋಗ ಇಂಥದ್ದನ್ನು ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗಬಹುದು. ಹಾಗೂ ಆಕ್ಸಿಡೆಂಟ್ಸ್ ಆಗುವಂಥದ್ದು ಸಹ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿದರೆ ಒಳ್ಳೆಯದು. ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಬರಬಹುದು. ಅಧಿಕಾರಿಗಳಿಗೆ ಅನುಕೂಲವಾದ ಪ್ರಗತಿ, ಆದರೆ ಮಿತ ಮಾತು ಇದ್ದರೆ ತುಂಬ ಒಳ್ಳೆಯದು. ಉದ್ಯೋಗ ಬದಲಾವಣೆ ಉತ್ತಮವಾಗಿದೆ. ಈ ಸಮಯದಲ್ಲಿ ಯಾರಾದರೂ ಬದಲಾವಣೆ ಮಾಡಬೇಕು ಅಂದ್ಕೊಂಡ್ರೆ ಈ ವರ್ಷ ಮಾಡಬಹುದು. ಹೊಸ ಅವಕಾಶಗಳು ಬಹಳವಾಗಿ ಬರುವಂತಹ ಸಮಯ. ಆರ್ಥಿಕವಾಗಿ ಈ ಸಲ ಅಂದರೆ ಈ ವರ್ಷದಲ್ಲಿ ಸಾಲ ತೀರಿಸಲು ಇದೊಂದು ಪ್ರಶಸ್ತವಾದ ಸಮಯ. ಹೂಡಿಕೆ ಲಾಭ ತರಬಹುದು, ಆದರೆ ಜಾಣ್ಮೆಯಿಂದ ನಿರ್ಧಾರ ಮಾಡಿ ಹೂಡಿಕೆಯನ್ನು ಮಾಡಿ. ಕುಟುಂಬ ಮತ್ತು ವೈವಾಹಿಕ ಜೀವನ, ದಾಂಪತ್ಯದಲ್ಲಿ ಒಪ್ಪಂದ ಬೇಕು. ಸಣ್ಣ ಗೊಂದಲಗಳ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಮಾತ್ರ ಒಳ್ಳೆಯ ಬೆಳವಣಿಗೆ ಇದೆ. ಪರಿಹಾರ: ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಬಹುದು. ಪ್ರತಿ ಸೋಮವಾರದಂದು ಓಂ ನಮಃ ಶಿವಾಯ ಎಂದು ಜಪ ಮಾಡಿ. ಎಲ್ಲ ಒಳ್ಳೆಯದೇ ಆಗುತ್ತೆ. ಧನ್ಯವಾದಗಳು.